ರಸ್ಮಕ್ಕ ಕಾಳಮ್ಮಗೂ ಸಾವುಕಾರ ಸಿದ್ದಪ್ಪಗೂ ಸರಿಯಾಗೈತೆ ಕಣೆ. ಇಬ್ರು ಸರಿಯಾಗಿ ಸಿಗಾಕೊಂಡವ್ರೆ. ಕಾಳಮ್ಮ ಊರಾಗೆ ಕಸ ಎತ್ತುತ್ತಾ ಇದ್ರೆ ಅಯ್ಯೋ ನೋಡ್ಬೇಕು, ನೋಡಕ್ಕೆ ಒಂದ್ ಮಜಾ ಕಣೆ. ಅಯ್ಯೋ ನಡಿಯೇ ಭಾಗ್ಯಮ್ಮ, ಅವ್ರಿಗೆ ಶಿಕ್ಷೆ ಆಗೈತೆ. ಸುಮ್ನೆ ಆ ಶಿಕ್ಷೆ ಆಗಿರೋದು ನೋಡಿ ನಗಬಾರ್ದು, ಆಮೇಲೆ ನಮಗೂ ಏನೋ ತೊಂದರೆ ಆಗುತ್ತೆ. ಸುಮ್ನೆ ಕಷ್ಟದಾಗಿರೋದು ನೋಡಿ ನಗಬಾರ್ದು. ಕಷ್ಟ ಅಂತ ಕಷ್ಟ ತಪ್ಪು ಮಾಡಿ ಸಿಗಾಕೊಂಡವ್ರೆ, ಅವ್ರಿಗೇನೇ ಕಷ್ಟ. ಕಷ್ಟ ಅಂದ್ರೆ ಬಿಡಪ್ಪ, ಏನೋ ಬಡವ್ರಿಗೆ ಏನೋ ಕಾಯಿಲೆ ಬಂದೈತಿ ಅಂದ್ರೆ ಅದು ಕಷ್ಟ, ಅವಾಗ ನಗಬಾರ್ದು. ತೊಂದರೆ ಆಗೈತಿ ಅಂತಾನ ನೀನ್ ಒಳ್ಳೆ ನಡಿ. ಅವ್ರಿಗೆ ಇನ್ನ ಆಗ್ಬೇಕು ಸಾವುಕಾರ ಸಿದ್ದುಗುನು ಆ ಕಾಳಿಗುನು. ಒಬ್ರು ಏನಾದ್ರೂ ಪಾಪ ಶಿಕ್ಷೆ ಅನುಭವಿಸ್ತಾ ಇದಾರೆ, ಇಲ್ಲ ಏನಾದ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವಾಗ ನೋಡಿ ನಗದು ತಪ್ಪು ಅಂತ ನನ್ನ ಅನಿಸಿಕೆ ಅಷ್ಟೇ, ಹೇಳಿದಷ್ಟೇನೆ. ಅಲ್ಲ ಸಾವುಕಾರ ಸಿದ್ದಪ್ಪು ಕಾಳಿಗೆ ಆಗಿರೋದು ಕಮ್ಮಿನೇ ತಗ, ನನಗೂ ಹಂಗೆ ಅನಿಸ್ತೈತೆ. ಅವಾಗ ನಗಕ್ಕೆ ಹೋಗ್ಬೇಡ, ಆಮೇಲೆ ಅವ್ರ ಎದುರಿಗೆ ಅವರು ಮತ್ತೆ ಹುರಿದು ಬೀಳ್ತಾರೆ. ಅದಕ್ಕೆ ಹೇಳ್ದೆ, ನೀನ್ ಸುಮ್ಮನಿರಲ್ಲ ನೀನು, ಕಿಸ್ತು ಬಿಡ್ತೀಯ ಅಲ್ಲ ಜಾಲ್ದು. ಮತ್ತಿನ್ನೇನು, ನಗು ಬಂದ್ರೆ ನಗ್ದ ಹಂಗೆ ಇರಕ್ಕಾಗತ್ತ? ನೀನ್ ಒಳ್ಳೆಯವಳು, ನನ್ನ ಕೈಲಿ ಹಂಗೆಲ್ಲನ ತಡ್ಕೊಂಡಿರಕ್ಕಾಗಲ್ಲಮ್ಮ. ನನಗೆ ನಗು ಬಂದ್ರೆ ನಕ್ಕು ಬಿಡ್ಬೇಕು ಜೋರಾಗಿ. ಯಾರಾದ್ರೂ ಇರ್ಲಿ ಬಿಡ್ಲಿ. ಅಲ್ಲೋಡಿ ಬಗ್ಗೆಮ್ಮ ಯಾರು ಬರ್ತಾ ಇದಾರೆ? ಓಹೋ, ಬರ್ಬೇಕು ಬರ್ಬೇಕು ಜಯಮ್ಮರು. ಈಗ ಗೊತ್ತಾಯ್ತು ಅಣ್ಣನ ಕಷ್ಟ ಏನು ಅಂತಾನ. ಅದಕ್ಕೆ ಇವಾಗ ಬಂದಿದ್ಯಾ? 15 ದಿವಸ ಶಿಕ್ಷೆ ಆದ್ಮೇಲೆ ಏನೇ ಜಯಮ್ಮ? ನಾನು ಯಾವಾಗಾದ್ರೂ ಬರ್ತೀವಿ ಮುಚ್ಕೊಂಡು ಸೌದೆ ಒತ್ಕೊಂಡು ಹೋಗ್ತಾ ಇದ್ರೇನು? ಒತ್ಕೊಂಡು ಹೋಗ್ರಿ. ನಮ್ಮ ಅಣ್ಣಗೆ ಶಿಕ್ಷೆ ಕೊಡ್ಸಿ, ನಮ್ಮ ಮತ್ತಿಗೆ ಶಿಕ್ಷೆ ಕೊಡ್ಸಿ ನೀವು ಆನಂದ ಪಡ್ತೀರೇನ್ರಿ? ನಿಮ್ ಜನ್ಮಕ್ಕೆ ಇಷ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡೋದ್ರಿಂದ ನಿಮ್ಗೇನ್ ಖುಷಿ ಸಿಗುತ್ತೆ? ನಿಮ್ಗೂ ಒಂದಲ್ಲ ಒಂದ್ ಕಾಲದಾಗೆ ಬರುತ್ತೆ, ಒಂದಲ್ಲ ಒಂದ್ ಕಾಲಕ್ಕೆ ಅಂತ. ಅದಕ್ಕಿಂತ ದೊಡ್ಡ ಶಿಕ್ಷೆನೆ ಕೊಡ್ತಾನೆ. ನೀವು ಸಿಗಾಕಂತೀರಕಂಡ್ರೆ ಈಗ ಎಲೆಕ್ಷನ್ ಗೆದ್ದಿದ್ದೀನಿ ಅಂತನ ಮೆರಿಬೇಡ. ನಮ್ಮ ಅಣ್ಣ ಯಾಲೇನೆ 2 ಸರಿ ಗೆದ್ದು ಪಂಚಾಯತಿ ಚೇರ್ಮನ್ ಆಗಿದ್ದ. ನೀನ್ ಯಾತ ಪುಟ್ಟದಾಸಿ ಮೆಂಬರ್ ಆಗಿರತ್ತೆ ಹಿಂಗ ಆಡ್ತಾ ಇದೆಯಲ್ಲ? ಜಯಮ್ಮ ಮೆಂಬರ್ ಆದ್ರೂ ಆಗ್ಲಿ, ಚೇರ್ಮನ್ ಆದ್ರೂ ಆಗ್ಲಿ, ನಮ್ ಲಸ್ಮಕ್ಕ ಮಾಡಿರುವಷ್ಟು ಕೆಲಸನ ನಿಮ್ಮ ಅಣ್ಣ ಎಲ್ಲಿ ಮಾಡ್ಯವನೆ? ಈ ರಸ್ತೆನ ನಮ್ ಲಸ್ಮಕ್ಕ ಗೆದ್ದಿರೋದ್ಮೇಲೆ ಮಾಡ್ಸಿದ್ದು. ಮೊದ್ಲು ಹೆಂಗಿತ್ತೇಳು? ತಗ್ಗು ಗುಂಡಿ, ಇಲ್ಲಿ ಯಾರು ಓಡಾಡ್ತಾ ಇರ್ಲಿಲ್ಲ. ಕೆಸರು ಸಿಕ್ಕಂಬದು. ಅದನ್ನ ತಿಳ್ಕ, ಯಾರು ಎಷ್ಟು ಕೆಲಸ ಮಾಡ್ತೇವ್ರೆ ಅಂತೇನೆ. ಬರೀ ಗೆಲ್ಲದಷ್ಟೇ ಮುಖ್ಯ ಅಲ್ಲ, ಗೆದ್ಮೇಲೆ ಏನ್ ಮಾಡಿದೀವಿ ಅನ್ನೋದು ಮುಖ್ಯ. ಹೋಗಿ ನಿಮ್ಮ ಅಣ್ಣಗೆ ಒಂದಿಷ್ಟು ಬುದ್ಧಿ ಹೇಳು, ಇಂಥದ್ದೆಲ್ಲ ಮಾಡ್ಬೇಡ ಅಂತಾನೆ. ಓಹೋ, ಏನ್ ಹಂಗೆ ಗನದಾರಿ ಕಿಸ್ ಬಿಟ್ಟೆ ಇವಳು. ಏನೋ ಒಂದಿಟ್ಟು ಮಣ್ಣಾಕ ರಸ್ತೆ ಮಾಡಿರೋದು ದೊಡ್ಡ ಸಾಧನೆ ಮಂಗೆ ಹೇಳ್ಕೊಂತಾಳೆ. ಹೋಗೆ ಲಕ್ಷ್ಮಿ, ಐತೆ ಕಣೆ ಐತಿ ನಿನಗೆ. ನೋಡು, ಎಲೆಕ್ಷನ್ ಗೆದ್ದು ಮೆಂಬರ್ ಆಗಿದ್ರು ನೀನು ಸೌದೆ ಹೊತ್ಕೊಂಡೋಗ ತಪ್ಪಲಿಲ್ಲ. ನಮ್ಮಣ್ಣ ಸೋತ್ರು ರಾಜ ಅವನು. ಯಾವತ್ತಿದ್ರು ಸಾವುಕಾರನೇ, ಗುಲಾಮಿನಿ. ತಿಳ್ಕ, ನೀನೆಷ್ಟೇ ಮೆರೆದಾಡಿದ್ರು ನಮ್ಮ ಅಣ್ಣನ ಸಮಕ್ಕಂತೂ ಬರಕ್ ಆಗಲ್ಲ ನೀನು. ಆಯ್ತು ಬಿಡಮ್ಮ, ನಾವು ಗುಲಾಮರೇ ಆಗಿರ್ತೀವಿ. ನಿಮ್ಮ ಅಣ್ಣ ತಗಂತನು ಅವ್ರಪ್ಪ ನಿಮ್ಮಪ್ಪ ಸಂಪಾದನೆ ಮಾಡಿರೋ ಆಸ್ತಿ ಐತೆ, ಅದಕ್ಕೆ ಮಸ್ತ ಸಾವುಕಾರ ಸಿದ್ದಪ್ಪನ ಮೆರಿತಾನೆ. ನಮ್ದೇ ಆತು ಇಲ್ವಲ್ಲ? ಏನೋ ಅದು ನಿಮ್ಮ ಅಣ್ಣ ಮೋಸದಿಂದ ಕಿತ್ಕೊಂಡಿದ್ದಂತ ಜಮೀನು, 5 ಎಕರೆ ಜಮೀನು. ಅದ್ರಾಗೆ ಇವಾಗ ಒಂದಿಷ್ಟು ಅಡಿಕೆ ತೆಂಗು ಎಲ್ಲ ಇಕ್ಕಿದೀವಿ. ನಮ್ದು ಇನ್ನೊಂದು ವರ್ಷ ಹೋಗ್ಲಿ, ನಾವು ಚೆನ್ನಾಗೇ ಆಗ್ತೀವಿ. ಏನೋ ಇದ್ದಿದ್ರಲ್ಲಿ ದೇವರೇ ನಮಗೇನು ಕಷ್ಟ ಏನು ಕೊಟ್ಟಿಲ್ಲ, ಚೆನ್ನಾಗೇ ಇದ್ದೀವಿ. ಹೋಗು. ನಾವೇನೇನು ಯಾರಿಗೂ ಅನ್ಯಾಯ ಮಾಡಿ ಆಸ್ತಿ ಮಾಡ್ಕೊಂಡಿಲ್ಲ. ಏನು ನಾವು ಮಾಡ್ಕೊಂಡಿದೀವ? ನಮ್ಮ ಅಣ್ಣ ಮಾಡ್ಕೊಂಡವನ ಕಂಡರ್ದೆಲ್ಲ ಬಸಕೆಂಡು ಯಾಕೆ ಮಾತಾಡಿ ನಿಮ್ಮ ಅಣ್ಣನ ಮರ್ಯಾದೆ ನೀನೇ ತೆಗಿತೀಯ? ಅಣ್ಣನ ನೋಡ್ಕೊಂಡು ಹೋಗಕ್ ಬಂದಿದ್ಯೇನೋ? ಹೋಗು ಸುಮ್ಮನೆ ಯಾಕೆ ಬಾಯಿ ಮಾತಾಡಿ ಬಾಯಿ ಯಾಕೆ ನೋಯಿಸ್ಕೊಂತೀಯ? ನಮ್ಗೂ ಸೌದಿ ಹೊತ್ಕೊಂಡಿದೀವಿ, ಮಂತಕ್ಕೆ ಹೋಗ್ಬೇಕು. ನಮ್ಗೆ ಮನೆ ಕೆಲಸ ನಿತ್ಯ ಮೋಷ್ಟೇನು ಶ್ರೀಮಂತಿಕೆ ಇಲ್ಲ, ನಮ್ ಕೆಲಸ ನಾವೇ ಮಾಡ್ಕೊಂತೀವಿ. ಹೋಗ್ ಸುಮ್ಮನೆ ಜಗಳ ತೆಗಿಬೇಡ. ಊರಿಗೆ ಬಂದವಳು ಮನೆ ಮಗಳು ಅಲ್ಲ, ಊರಿಗೆ ನೀನು ಮಗಳು, ಮನೆ ಮಗಳು ಇದ್ದಂಗಿರು ಅಷ್ಟೇನೆ. ಇಲ್ಲಿ ಯಾರು ಆಡ್ಬೇಡ ಜಾಸ್ತಿನ. ಹೋಗ್ ಸುಮ್ಮನೆ. ಹೋಗ್ತೀನಿ ಕಣೆ, ಹೋಗ್ತೀನಿ. ಸುಮ್ಮನೆ ಹೋಗಲ್ಲ, ನೋಡ್ತಾ ಇರು. ಆಯ್ತಮ್ಮ, ಅದೇನ್ ಮಾಡ್ಕೊಂತೀಯೋ ಮಾಡ್ಕೋ, ಹೋಗಿ. ತೆಗಿ, ನಮಗೆ ಜಾಗ ಬಿಡು. ಇಲ್ಲಾಂದ್ರೆ ಸೌದಿನ ನಿನ್ ಮೇಲೆ ಹಾಕ್ತೀನಿ ನೋಡಿ. ಇವಾಗ ನಮ್ಗೆ ತಲೆ ಬುಡ್ಡ ಉರಿತೈತೆ. ಇವಳೊಬ್ಳು ನಿಂತ್ಕೊಂಡು ಜಗಳ ಆಡಕ್ ಬಂದೇವಳು. ಹೋಗ್ ಸುಮ್ಮನೆ. ನಡಿಯಮ್ಮ ಹೋಗೋಣ. ಸುಮ್ಮನೆ ಯಾಕೆ ಇವ್ರ ಹತ್ರ ಜಗಳ ಮಾಡ್ಕೊಂತೀಯ? ನಡಿ ಸುಮ್ಮನೆ. ನೀನೊಬ್ಳು. ಲಕ್ಷ್ಮತ್ತೆ ಭಾಗ್ಯಕಯ್ಯ ಎಲ್ಲದಕ್ಕೆ ಬಂದ್ರಿ ಸೌದೇನ? ಎಲ್ಲ ಮಾತಾಡ್ತಕ್ ಹೋಗಿದ್ವಿ. ಹಿಂಗೆ ಯಾರ್ಯಾರ್ದ ತೋಟಕ್ ಹೋಗಿ ಕಟ್ಕೆ ಬಂದ್ವಿ ಸೌದಿನ. ಒಂದ್ ದಿವಸ ಹೊಲ ಹಚ್ಚಕ್ಕಿರ್ಲಿಲ್ಲ ಸೌದಿ, ಅದಕ್ಕೆ ಹೋಗಿದ್ವಿ. ನಿಮ್ಮ ಅತ್ತೆನ ನಿಮ್ಮ ಅಪ್ಪನ ತೋರ್ಸ ಕರ್ಕೊಂಡು ಹೋಗ್ತಾ ಇದ್ಯಾ? ಹೋಗು ಜಲ್ದ. ನೋಡ್ದ ಜಯ್ಯಮ್ಮನ್ ದೌಲತ್ತ ನಿನ್ ಮೇಲೆ ರೇಗಾಡ್ತಾಳೆ. ರೇಗಾಡ್ಕೊಂತಾಳೆ. ನಡಿಯ ಸುಮ್ಮನೆ ಹೋಗನತ್ತ. ಭಾರತೆ ಇದೇ ಗುಡ್ಲಾಗೆ ಅಪ್ಪ ಏನು ಶಂಕರಣ್ಣ ಏನು ಹನುಮಂತನ ಏನು ಇರೋದು. ಬಾ. ಹೌದೇನೆ ಪದ್ದು, ಇಂಥ ಗುಡಿಸ್ಲಾಗ? ಅಯ್ಯೋ ದೇವ್ರೇ, ಹೆಂಗಿದಾನೋ ಏನೋ ನಮ್ಮ ಅಣ್ಣಯ್ಯ. ಎಲ್ಲೇ ನಿಮ್ಮಪ್ಪಯ್ಯ? ಅಣ್ಣ ಎಣ ಎಲ್ಲಿದೀಯ? ಬಾರ ಜಲ್ದಿ.
ಅಯ್ಯೋ ಇಲ್ಲಿ ಇಲ್ಲ ಅನ್ಸುತ್ತೆ, ಅಲ್ಲಿ ಹೊಲ್ದಾಗ ಏನೋ ಕೆಲಸ ಮಾಡ್ತಾ ಇರ್ಬೇಕು. ಬರ್ರಿ ಅಲ್ಲಿಗೆ ಹೋಗೋಣ. ಇಲ್ಲಿರಲ್ಲ, ಇಟ್ಟತ್ನಾಗ ಕೆಲಸ ಮಾಡ್ತಾ ಇರ್ತಾರೆ. ಸೆಲ್ಕೆ ತಗೊಂಡು ಕಚ್ಚೋದು, ಕಲೆ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಅಜ್ಜಿ ಹೇಳೈತಲ್ಲ. ಅವಜ್ಜಿ ಯಾವಾಗನ ಬಂದು ನೋಡ್ತೈತಿ ಏನೇನ್ ಕೆಲಸ ಮಾಡಿದ್ರ ಅಂತ ಹೇಳ್ಬೇಕು ಅಂತ. ಅದಕ್ಕೆ ಎಲ್ಲ ಮಾಡ್ತಾ ಇದಾರೆ ಅನ್ಸುತ್ತೆ. ಬಾ ಅಲ್ಲಿಗೆ ಹೋಗೋಣ. ಲೈಟ್ ಅಪ್ಪಾಯಿ ಅಲ್ತಾಯಿ. ಇದೇನಮ್ಮ ಇದು, ಮಾವನಿಗೆ ಆ ಪಂಚಾಯತಿಯವರು ಅಲಸ್ಮಾಕೊಂದು ಒಂದು ಕಾಟ ಆದ್ರೆ ನಮ್ಮ ಅಜ್ಜಿದೆ ಒಂದು ಕಾಟ ಆಗಿತ್ತಲ್ಲ. ಅಯ್ಯೋ ಅಂತ ಅಮ್ಮನ ಪಡೆದಿರೋ ನಾವೇ ಪುಣ್ಯವಂತರು. ಬಾ, ನಾನು ನಮ್ಮ ಅಣ್ಣಯ್ಯನು ಅದೆಂತ ಅಮ್ಮನ ಪಡೆದು ಏನ್ ಕತ್ತೀಯ. ನಮಗಿದ್ದಾನ ಬೇರೆಯವರೇ ಜಾಸ್ತಿ ಇಷ್ಟ ಆಗ್ತಾರೆ ನಮ್ಮ ಅಮ್ಮಯ್ಯಗೆ. ಬಾ ಸುಮ್ಮನೆ ನೋಡೇ ರಾಣಿ, ಮೂರ್ ಕಲ್ ಗುಂಡಿಕ್ಕೊಂಡು ಇಲ್ಲೇ ಅನ್ಸುತ್ತೆ ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಚುರುಕ್ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಿದ್ರೆ. ಅಯ್ಯೋ ದೇವ್ರೆ, ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಲೇಬೇಕಲ್ಲ, ಅದಕ್ಕೆ ಒಲೆ ಗುಂಡಿಕ್ಕೊಂಡವ್ರೆ. ನಡಿ ಹೋಗೋಣ. ಎಲ್ಲೇ ಪದ್ದು ಎಲ್ಲ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲೂ. ಆ ಕಡೆಗೆಲ್ಲ ಕಟ್ತಾ ಇರ್ಬೇಕು. ಇದೆಲ್ಲ ಆಗೈತಲ್ಲ ಈ ಕಡೆದು, ಅದಕ್ಕೇನೆ ಇರು ಕರಿತೀನಿ ಬರುತ್ತೆ ಅಪ್ಪಯ್ಯ. ಇಲ್ಲಿ ಆ ಕಡೆಗೆ ಕಟ್ತಾ ಇದ್ರು ಅವಾಗಲೇ ಎದ್ದಾಗ ಬಂದಾಗ. ಯಪ್ಪ 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 ಬಾರಪ್ಪ, ಅತ್ತೆನೂ ರಾಣಿನೂ ಬಂದವ್ರೆ. ಯಪ್ಪ ಯಪ್ಪ, ಜಯತ್ತೆನೂ ರಾಣಿ ಬಂದವ್ರೆ ನೀನ್ ಮಾತಾಡ್ಸಕ್ಕೆ. ಜಯಮ್ಮ, ರಾಣಿ ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಅಯ್ಯೋ ಅಣ್ಣ, ನೀನು ಹಿಂಗಿದ್ರೆ ನಾವೇನ್ ಚೆನ್ನಾಗಿರ್ತೀವಿ ಹೇಳು. ಅಯ್ಯೋ ನಿನ್ನಂತೂ ಈ ಪರಿಸ್ಥಿತಿ ನೋಡಿ ಬೇಡ, ನನಗೆ ಅಳುನೇ ಬಂದಂಗ ಆಗ್ತೈತೆ. ಹೌದು ಮಾವ, ನಿಮ್ಮನ್ನ ಊರಿಂದ ಆಚೆಗೆ ಹಾಕಿರೋದು ಅಂತ ಗೊತ್ತಾಗಿ ನಾನು ಅಮ್ಮನೂ ಓಡ್ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ನೋಡಿದ್ರೆ ಅತ್ತೆಗೂ ಕಸ ಎತ್ತೋ ಅಂತ ಶಿಕ್ಷೆ ಕೊಟ್ಟವ್ರಿ. ಅಯ್ಯೋ ನೀವಿಬ್ರು ಈ ಪರಿಸ್ಥಿತಿಲಿದ್ರೆ ಅಮ್ಮ ಹೆಂಗ್ ಚೆನ್ನಾಗಿರುತ್ತೆ ಹೇಳು. ನಮಗೂ ತುಂಬಾ ಬೇಜಾರಾಯ್ತು ಮಾವ. ಅಲ್ಲ, ನೀವು ಯಾಕೆ ಇಂಥದ್ದೆಲ್ಲ ಮಾಡ್ಕೊಂಬಕ್ ಹೋದ್ರಿ ಮಾವ? ಸುಮ್ಮನೆ ನಿಮ್ಮ ಮರ್ಯಾದೆ ಹೋಗೋ ಅಂತ ಕೆಲಸ ಯಾಕೆ ಮಾಡಕ್ ಹೋಗ್ತೀರಾ? ಸುಮ್ಮನೆ ಇದ್ದಿದ್ರೆ ಆಗೋದು. ಜಯಮ್ಮ ಜಯಮ್ಮ, ಯಾಕೆ ಅಳ್ತೀಯ? ಬಿಡು, ನನಗೇನಾಗೈತೆ? ಚೆನ್ನಾಗಿದ್ದೀನಲ್ಲ. ಚೆನ್ನಾಗಿದ್ದೀನಿ, ಸುಮ್ಮನೆ ಅಳ್ಬೇಡ ಅಳ್ಬೇಡ, ಕಣ್ಣೀರು ಒರ್ಸ್ಕೊ. ಅಲ್ಲ ಅಣ್ಣ, ಅಳ್ತಾ ಇರೋದು ನಮ್ಮನೆ ಮರ್ಯಾದೆ ಬೀದಿ ಪಾಲಿಗೆ ಬಂತಲ್ಲ, ಬೀದಿ ಪಾಲಾಗೋಯ್ತಲ್ಲ. ಅತ್ತಿಗೆ ಅಲ್ಲಿ ಕಸ ಹೊತ್ತಾಗ್ತಾ ಇದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಗುಡಿಸ್ಲಾಗ ವಾಸ ಮಾಡಿ ಇಲ್ಲಿ ಕೂಲಿ ಆಳುಗಳ ತರ ಕೆಲಸ ಮಾಡ್ತಾ ಇದೆಯಾ, ಕೊಚ್ತಾ ಇದೆಯಾ. ಇನ್ನು ಏನಾಗ್ಬೇಕು ಹೇಳು? ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಅಳು ಬರ್ದೆ ಇನ್ನೇನಾಗುತ್ತೆ ಹೇಳು? ಏನ್ ಖುಷಿ ಆಗುತ್ತಾ? ಅಯ್ಯೋ, ಹೆಂಗ್ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೀರೋ ಏನೋ ಇಲ್ಲೆಲ್ಲನ. ಅಯ್ಯೋ ನೆನೆಸ್ಕೊಂಡ್ರೆ ನನಗೆ ಹೊಟ್ಟಿಗೆ ಬೆಂಕಿ ಬಿದ್ದಂಗೆ ಆಗುತ್ತೆ. ಅಯ್ಯೋ ದೇವ್ರೇ. ಅಯ್ಯೋ ಅಳಬಾರ್ದು, ಎಲ್ಲ ಸಣ್ಣ ಹುಡುಗಿ ಥರ ಅಳ್ತೀಯಲ್ಲ ಜಯಮ್ಮ ನೀನು. ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಕಲ್ಗುಂಡ್ ಥರ ಇದ್ದೀನಿ. ಈಗ ಅಡುಗೆ ಮಾಡ್ಕೊಂಬದು ಕಲ್ತಿದ್ದೀವಿ ನಾವು. ಒಂದು ಈಟ ಸಾರು ಪಾರು ಮಾಡ್ತೀವಿ. ಹನುಮಂತ, ನಾನು, ಶಂಕರಪ್ಪ ಎಲ್ಲ ಕೆಲಸನೂ ಮಾಡ್ತೀವಿ. ಕಣ್ಣು ತುಂಬ ನಿದ್ದೆನೂ ಬರುತ್ತೆ. ಏನೂ ಆಗಿಲ್ಲ, ನಮಗೇನು ತೊಂದರೆ ಆಗಿಲ್ಲ. ಇನ್ನೇನು ನಾಳೆ 15 ದಿವಸ 20 ದಿವಸ ಆಗ್ತಾ ಬಂತು. ಇನ್ನು ಒಂದು 15 ದಿವಸ, ಇನ್ನೊಂದು 20 ದಿವಸ ಅಷ್ಟೇ ಊರಿಗೆ ಬಂದುಬಿಡ್ತೀವಿ. ಏನು ಅಳಬೇಡ, ಸುಮ್ಮನಿರು, ಕಣ್ಣೀರು ಒರೆಸ್ಕೊಳ್ಳಿ, ಅಳಬೇಡ, ಸುಮ್ಮನಿರು. ಅಳಬೇಡ ಅಂದ್ರೆ ಹೆಂಗ್ ಸುಮ್ಮನಿರಕ್ಕಾಗುತ್ತೆ ಹೇಳು? ನಿನಗೆ ಅಂತ ನೋಡು ಬ್ರೆಡ್ಡು, ಬಿಸ್ಕಟ್ಟು, ಆಮೇಲೆ ಇದ್ರಾಗೆ ಚಕ್ಲಿ, ಆಮೇಲೆ ಹಣ್ಣು ತಂದಿದ್ದೀನಿ, ಬಾಳೆಹಣ್ಣು, ಸೇಬು, ಕಿತ್ಳೆಹಣ್ಣು ಎಲ್ಲ ತಂದಿದ್ದೀನಿ. ತಗ ತಿನ್ನು. ಹಂಗೇನೆ ನಿನಗೆ ಮನೆ ಊಟ ತಗೊಂಡೋಗಿಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೇನೆ ಒಂದೆರಡು ಪಕೋಡ, ಬೋಂಡ ಎಲ್ಲ ತಗೊಂಬಂದಿದ್ದೀನಿ. ತಾಳು ಅಣ್ಣ, ತಿನ್ನು, ನಿನಗೋಸ್ಕರ ಕಟ್ಟಿಸ್ಕೊಂಬಂದಿದ್ದೀನಿ. ಬೇಡ ಜಯಮ್ಮ, ಅವನ್ನೆಲ್ಲನ ವಾಪಸ್ ತಗೊಂಡೋಗು. ಆಮೇಲೆ ಗೊತ್ತಾಗಿ ಯಾರಿಗನ ಇನ್ನೇನಾದ್ರೂ ಇನ್ನೊಂದು 15 ದಿವಸ ಇಲ್ಲೇ ಇರಂಗಾದತ್ತು. ಈಗ ಕಾಳಿ ಕದ್ದು ಮುಚ್ಚಿ ಊಟ ತಂದು ಕೊಟ್ಟಿದ್ದಕ್ಕೆ ಇನ್ನೂ 10 ದಿವಸ ಜಾಸ್ತಿನ ಶಿಕ್ಷೆ ಕೊಟ್ಟಿದ್ದಾರೆ ಊರಿಂದ ಆಚೆ ಇರೋಂಥದ್ದು. ಅದಕ್ಕೆ ಆಮೇಲೆ ನೀನು ಇವನ್ನೆಲ್ಲ ಹಣ್ಣೆಲ್ಲ ತಂದು ತಿರುಗಿ ಯಾರಿಗನ ಗೊತ್ತಾಗಿ ಯಾರನ್ನ ಹೇಳಿ ಬೇಡ. ಈಗ ಅನ್ಭವಿಸ್ತಿರೋದೇ ಸಾಕು, ಇದನ್ನೆಲ್ಲನ ತಗೊಂಡೋಗು. ಏನು ಗೊತ್ತಾದ್ರೆ ಏನ್ ಮಾಡ್ತಾರೆ? ಸುಮ್ಮನೆ ತಗ ತಿನ್ನು. ಏನು ಹಣ್ಣು ಇವನು ತರಂಗಿಲ್ವಾ? ಏನು ಇದೇನು ಊಟ ಅಲ್ವಲ್ಲ? ತಗೊಂಡು ತಿನ್ನು, ನಾನು ನಿನ್ಗೋಸ್ಕರ ತಂದಿದ್ದೀನಿ. ಯಾರು ಏನು ಅಂಬಲ್ಲ. ಬೇಡ ಜಯಮ್ಮ, ಪಂಚಾಯತಿ ತೀರ್ಪಿಗೆ ನಾವು ವಿರುದ್ಧವಾಗಿ ಮಾಡೋಕ್ಕಾಗಲ್ಲ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ ಗೊತ್ತು. ಆದರೆ ಪಂಚಾಯತಿಯವ್ರು ಕೊಡೋ ಶಿಕ್ಷೆಗೆ ನಾವು ಸರಿಯಾಗಿ ಅನುಭವಿಸ್ಬೇಕಲ್ವಾ? ಅವಾಗಲೇ ಅಲ್ವಾ? ಅದಕ್ಕೂ ಒಂದು ಅರ್ಥ. ತಗೊಂಡೋಗು, ಇದು ಯಾರಿಗಾನ ಗೊತ್ತಾಗಿ ಆಮೇಲೆ ಏನು ಮತ್ತೆ ಎಡವಟ್ಟಾಗೋದು ಬೇಡ. ಹೀಗಾಗಿರೋದೇ ಸಾಕು, ಅಳಬೇಡ, ಹೋಗು, ಮಂತಕ್ಕೆ ಹೋಗ್ರಿ. ಅಯ್ಯೋಣ ತಾಳು, ನಿನ್ಗೋಸ್ಕರ ನಾನು ತಂದಿದ್ದೀನಿ. ಬೇಡ ಅಂತಿದೀಯಲ್ಲ, ಅಷ್ಟು ಪ್ರೀತಿಯಿಂದ ತಂದಿದ್ರು. ಯಾರು ಏನು ಅನ್ನಲ್ಲ, ತಗ. ನಾನೆಲ್ಲ ಹೇಳ್ತೀನಿ ಬೇಕು ಅಂದ್ರೆ ಪಂಚಾಯತಿ ಅವ್ರಿಗೆ. ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ನೀನೇನು ಅಂಥದ್ದೇನೋ ತೊಂದರೆ ತಮಕ್ಕೆ ಹೋಗ್ಬೇಡ. ನಾನು ಚೆನ್ನಾಗೇ ಇದ್ದೀನಿ. ಇಲ್ಲೇ ನಮಗೆ ಎಳ್ನೀರು ಐತೆ, ಆಮೇಲೆ ಯತಾದರೂ ಹಿಂಗೆ ಬಿಕ್ಕೆ ಹಣ್ಣು ಯತನ ಹಣ್ಣು ಸಿಗ್ತವೆ, ತಿಂತೀವಿ ಇಲ್ಲೇನೆ. ಊರಿಂದ ತಂದಿರೋ ಯಾತು ಬೇಡ ಸದ್ಯಕ್ಕೆ. ತಗೊಂಡೋಗು. ಹೌದಮ್ಮ, ಮಾವ ಹೇಳ್ತಾ ಇರೋದು ಸರಿಯಾಗಿ ಐತೆ. ಈಗ ಅತ್ತೆ ಕದ್ದು ಮುಚ್ಚಿ ಊಟ ತಂದು ಕೊಟ್ಟಿದ್ಕೆ ತಾನೆ ಈಗ ಅತ್ತೆ ಕಸ ಎತ್ತಂಗೆ ಆದಂಗಾಗಿ ಕಸ ಎತ್ತಂಗೆ ಆಗಿರೋದು. ಆಮೇಲೆ ಇದು ಗೊತ್ತಾಗಿ ಆಮೇಲೆ ನಿನಗೇನ ತೊಂದರೆ, ನಿನಗೇನ ಶಿಕ್ಷೆ ಆಗಿರೋದು. ಬಾ ಹೋಗೋಣ ಸುಮ್ಮನೆ.
ನನಗೆ ಯಾರು ಶಿಕ್ಷೆ ಕೊಡೋದು? ನನಗೆ ನನ್ನ ಶಿಕ್ಷೆ ಕೊಡಕ್ಕೆ ಬಂದೆ ಏನೂ ಇಲ್ಲ. ಅವ್ರನ್ನ ಸುಮ್ಮನೆ ಬಿಡಲ್ಲ ನಾನು. ಜಯಮ್ಮ ನಾನು ಚೆನ್ನಾಗಿದ್ದೀನಿ, ಹೋಗು. ಹೋಗಿ ಮಂತಕ್ಕೆ ಹೋಗ್ರಿ. ಹೋಗಿ ಕೋಳಿನೋ ಇಲ್ಲ ಮಟನ್ನ ಏನೋ ತಗೊಂಬಂದು ಸಾರು ಮಾಡ್ತಾಳೆ, ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ರಿ. ರಾಣಿ ಚೆನ್ನಾಗಿದ್ದೀನಮ್ಮ? ನಿಮ್ಮ ಅತ್ತೆ ಗಂಡ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಮಾವ, ಚೆನ್ನಾಗಿದ್ದೀವಿ ಎಲ್ರೂ. ಅಣ್ಣ, ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಅದು ನನ್ನ ಮಕ್ಳಿಬ್ರಿಗೂ ನನ್ನ ಗಂಡ ಭಾಗ ಹಂಚ್ಕೊಟ್ಟ. ಓ ಹೌದೇನು? ಸುಂದ್ರನು ಮದುವೆ ಆದ, ರವಿನೂ ಮದುವೆ ಆದ್ನಲ್ಲ, ಇಬ್ರು ಮದುವೆ ಆದ್ರು ಅಂತ ಭಾಗ ಹಂಚ್ಕೊಟ್ಟೆ ನಿನ್ನ ಗಂಡ. ಒಳ್ಳೇದಾಗ್ಲಿ ಬಿಡು. ಅಂದಂಗೆ ನೀನು ಎಲ್ಲಿದ್ದೀಯಾ? ನಾನು ಸುಂದ್ರನ ಜೊತೆ ಇದ್ದೀನಿ. ಸುಂದ್ರ ಮತ್ತೆ ಆ ಮಂಜಿ ಜೊತೆಗೆ. ನನ್ನ ಗಂಡ ಮತ್ತೆ ನಮ್ಮ ಅತ್ತೆ ಆ ರವಿ ಜೊತೆಗಿದ್ದಾರೆ. ಅಲ್ಲ ಕಣಿ ಜಯಮ್ಮ, ಗಂಡನ ಬಿಟ್ಟು ನೀನು ಯಾಕೆ ಹೋದೆ? ಇಲ್ಲೇ ಇರ್ಬೇಕು ತಾನೆ ಗಂಡನ ಜೊತೆಗೆ. ಗಂಡು ಅಂತ ಹೆಂಡ್ತಿವಂತಾಗಿದ್ರೆ ಅದೇನು ಚೆನ್ನಾಗಿರುತ್ತೆ. ಹಿಂಗೆ ಗೊತ್ತಾಗೋದು ಬೇಡವೆ ನಿನಗೆ? ಗಂಡನ ಜೊತೆಗೆ ಇರಬೇಕು ಅಂಬೋದು. ಅಯ್ಯ, ಅವರೇ ಬರಲಿಲ್ಲ ನಾನು ಕರೆದ್ರು. ನಾನು ಇಲ್ಲೇ ಇರ್ತೀನಿ ರವಿ ಹತ್ರ, ಶ್ರೀದೇವಿ ಹತ್ರ ಅಂತ ಅಂದ. ಅದಕ್ಕೆ ನನಗೆ ಅಲ್ಲಿರೋಕೆ ಇಷ್ಟ ಆಗಲಿಲ್ಲ. ನಾನು ಚಿಕ್ಕ ಮಗನ ಜೊತೆ ಇರ್ತೀನಿ ಅಂತ ಅಲ್ಲಿಗೆ ಹೋದೆ ನಾನು. ಮೊದಲು ನಿನ್ನ ಗಂಡನ ಜೊತೆಗೆ ಇರೋದು ಕಲ್ತ್ಕ. ಎಲ್ಲಾದರೂ ಇರು, ಇಬ್ಬರು ಜೊತೆಗಿರಬೇಕು. ಹೋಗು. ಸರಿ ಅಣ್ಣ, ಬರ್ತೀವಿ. ಹುಷಾರು. ಆಯ್ತಾಯ್ತು, ನಂದೇನು ಯೋಚನೆ ಮಾಡಬೇಡ, ನೀವು ಚೆನ್ನಾಗಿರ್ರಿ. ಹೋಗು ರಾಣಿ, ಕರ್ಕೊಂಡೋಗು. ಸರಿ ಮಾವ, ಬರ್ತೀವಿ. ಅಮ್ಮ ಬಾ ಹೋಗೋಣ. ಅದು ಹೋಗು ನೀನು. ಸರಿ ಅಪ್ಪ, ಹೋಗ್ತೀವಿ. ನೀನು ಉಂಡೆ ಅಪ್ಪ ಆಲೆ? ಹೂನಮ್ಮ, ಈಗಿನ ಉಂಡು ಹೋಗಿ ಅಲ್ಲದಿಟ್ಟು ಬದಸವ್ರದಿತ್ತು. ಬದಸವ್ರತಾ ಇದೀವಿ, ಸೌರಿ ಹಂಗೆ ಖಾಲಿ ಮಾಡ್ತಾ ಇದೀವಿ ಆ ಕಡೆಗೆ, ಅಡಿಕೆ ಗಿಡದ ಆ ಕಡೆಗೆ. ಹೋಗು, ಕರ್ಕೊಂಡೋಗು ನಿಮ್ಮ ಅತ್ತೆನೂ ರಾಣಿನ ಮಂತಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.